ಕಡಲ ತಡಿಯ ಭಾರ್ಗವ ಶಿವರಾಮ ಕಾರಂತ. ಲೇಖಕ ಟಿ.ಎಸ್. ಗೋಪಾಲ್. ಸಂಪಾದಕ ಡಾ. ನ. ಸೋಮೇಶ್ವರ. ನುಡಿ ಮಂಥನ. ಕೋಟಾ ಶಿವರಾಮ್ ಕಾರಂತ್ 1902 1997. ಕನ್ನಡದ ಬಹುಮುಖ ಪ್ರತಿಭೆ. ಅವರು ಕಾದಂಬರಿಕಾರರು, ಸಮಾಜ ಚಿಂತಕರು, ಪರಿಸರವಾದಿಗಳು, ಯಕ್ಷಗಾನ ತಜ್ಞರು, ಚಿತ್ರ ನಿರ್ದೇಶಕರು ಹಾಗೂ ಚಿಂತಕರೆಂದು ಹೆಸರಾಗಿದ್ದವರು. ಶಿವರಾಮ್ ಕಾರಂತರು ಕಾದಂಬರಿಕಾರರೆಂದು ಪ್ರಸಿದ್ಧರಾಗಿದ್ದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು. ಅವುಗಳಲ್ಲಿ ವಿಜ್ಞಾನ ಸಾಹಿತ್ಯ ಹಾಗೂ ಮಕ್ಕಳ ಸಾಹಿತ್ಯ ಪ್ರಮುಖವಾದವು. ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಕಾರಂತರನ್ನು ಸ್ವಾತಂತ್ರ್ಯೋತ್ತರ ಭಾರತದ ರವೀಂದ್ರನಾಥ್ ಠಾಕೂರ್ ಎಂದು ಕರೆದರು. ಆ ಮಾತಿನಲ್ಲಿ ಅತಿಶಯೋಕ್ತಿ ಇಲ್ಲ. ಶೇಷ ಕಾರಂತ ಹಾಗೂ ಲಕ್ಷ್ಮಮ್ಮ ದಂಪತಿಗಳ 5ನೆಯ ಮಗುವಾಗಿ ಜನಿಸಿದ ಕಾರಂತರ ಅಣ್ಣ ಕೋಟಾ ರಾಮಕೃಷ್ಣ ಕಾರಂತರು ವೃತ್ತಿಯಿಂದ ನ್ಯಾಯವಾದಿಯಾಗಿ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಭೂಕಂದಾಯ ಸಚಿವರಾಗಿ ಕೆಲಸ ಮಾಡುತ್ತಿದ್ದರೂ ಕಾರಂತರ ಗಮನ ಅಣ್ಣನ ಬದುಕಿನ ಸೆಳೆತಕ್ಕೆ ಒಳಗಾಗಲಿಲ್ಲ. ಬದಲಿಗೆ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದ ಸೇನಾನಿಯಾದರು. ಕಾಂಗ್ರೆಸ್ ಪಕ್ಷವು ಕಾರ್ನಾಡ್ ಸದಾಶಿವರಾಯರಂತಹರನ್ನು ನಡೆಸಿಕೊಂಡ ಗೋಮುಖ ವ್ಯಾಘ್ರ ನೀತಿಯಿಂದ ಬೇಸತ್ತು ಹೊರಬಂದರು. ಬರಹದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಕಾರಂತರು ಸರಿಸುಮಾರು ವರ್ಷಕ್ಕೆ 1 ಕಾದಂಬರಿಯಂತೆ ಸುಮಾರು 47 ಕಾದಂಬರಿಗಳನ್ನು ಬರೆದರು. ಕಾದಂಬರಿ ಕಥೆಯು ಅವರು ಓಡಾಡಿದ ಪರಿಚಿತ ಪ್ರದೇಶದಲ್ಲಿಯೇ ನಡೆಯುತ್ತಿದ್ದವು. ತಮ್ಮ ಸುತ್ತಮುತ್ತಲೂ ಇರಬಹುದಾದ ವ್ಯಕ್ತಿಗಳು ಪಾತ್ರಗಳಾಗುತ್ತಿದ್ದರು. ಪಾತ್ರಗಳ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಹಿನ್ನೆಲೆಗಳು ಏನೇ ಇರಲಿ, ಎಲ್ಲವೂ ಶಿಷ್ಟ ಕನ್ನಡದಲ್ಲಿ ಸಂಭಾಷಣೆಯನ್ನು ನಡೆಸುತ್ತಿದ್ದವು. ತಮ್ಮ ಕಾದಂಬರಿಯನ್ನು ಕರ್ನಾಟಕದ ಎಲ್ಲಾ ಭಾಗದ ಜನರು ಓದುವ ಕಾರಣ ಅವರೆಲ್ಲರಿಗೂ ನಾನು ಬರೆಯುವುದು ತಿಳಿಯಬೇಕು. ಹಾಗಾಗಿ ಪ್ರಾದೇಶಿಕ ಕಥಾವಸ್ತುವಿದ್ದರೂ ಸಹ ಭಾಷೆ ಮಾತ್ರ ಸರ್ವಮಾನ್ಯವಾಗಿರಬೇಕು ಎನ್ನುತ್ತಿದ್ದರು. ಕಾರಂತರ ಮರಳಿ ಮಣ್ಣಿಗೆ 3 ತಲೆಮಾರುಗಳ ಕಥೆಯ ಕನ್ನಡದ ಪ್ರಮುಖ ಹಾಗೂ ಬಹುಚರ್ಚಿತ ಕಾದಂಬರಿ. ಜ್ಞಾನಪೀಠ ಪ್ರಶಸ್ತಿಯು ಮೂಕಜ್ಜಿಯ ಕನಸುಗಳು ಕೃತಿಯ ಬದಲು ಮರಳಿ ಮಣ್ಣಿಗೆ ಬರಬೇಕಿತ್ತು ಎನ್ನುವುದು ಅನೇಕರ ವಾದ. ಇತ್ತೀಚಿನ ದಿನಗಳಲ್ಲಿ ಮೂಕಜ್ಜಿಯ ಕನಸುಗಳು ಕೃತಿಯ ವಿಶಿಷ್ಟತೆಯನ್ನು ವಿಮರ್ಶಕರು ಮನಗಂಡಿರುವರು. ಚೋಮನ ದುಡಿ ಹಾಗೂ ಅಳಿದ ಮೇಲೆ ಕಾರಂತರ ಬಹುಚರ್ಚಿತ ಇತರ ಕಾದಂಬರಿಗಳು. ಕನ್ನಡ ಸಾಹಿತ್ಯಕ್ಕೆ ಸದಾ ಪ್ರಸ್ತುತವಾಗುವ ಕಾರಂತರನ್ನು ಸೊಗಸಾಗಿ ಪರಿಚಯ ಮಾಡಿಕೊಟ್ಟ ಶ್ರೀ ಟಿ.ಎಸ್. ಗೋಪಾಲರಿಗೆ ಅಭಿನಂದನೆಗಳು. ಡಾ. ನ. ಸೋಮೇಶ್ವರ. ಬೆಂಗಳೂರು, ಜನವರಿ 2015. ಕಡಲ ತಡಿಯ ಭಾರ್ಗವ ಶಿವರಾಮ ಕಾರಂತ. ಗುರುಗಳ ಕುರ್ಚಿಯಲ್ಲಿ ಶಿಷ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟಾ ಎಂಬುದೊಂದು ಸುಂದರವಾದ ಹಳ್ಳಿ. ಹಳ್ಳಿಯ ಸಮೀಪದಲ್ಲೇ ಸಮುದ್ರ, ಪ್ರಶಾಂತವಾದ ಕಡಲು, 10-15 ಕಿಲೋಮೀಟರುಗಳ ಉದ್ದಕ್ಕೆ ಆಕರ್ಷಕವಾದ ಮರಳ ಕಿನಾರೆ. ಈ ಕೋಟಾ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಬಹುತೇಕ ಜನ ಬ್ರಾಹ್ಮಣ ಸಮುದಾಯದವರು. ಸಾಲಿಗ್ರಾಮದ ನರಸಿಂಹದೇವರನ್ನೇ ಗುರುವೆಂದು ನಂಬಿದವರು. ಆದುದರಿಂದಲೇ ಈ ಜನ ಯಾವುದೇ ಮಠಮಾನ್ಯಗಳ ಅಧಿಕಾರಕ್ಕೆ ಒಳಪಟ್ಟವರಲ್ಲ, ಸ್ವಾಮೀಜಿಗಳ, ಸನ್ಯಾಸಿಗಳ ಕಾಲು ಹಿಡಿಯುವವರಲ್ಲ. ಅದಕ್ಕೆ ಏನೋ ಈ ಪ್ರಾಂತ್ಯದ ಗ್ರಾಮ ಪ್ರದೇಶಕ್ಕೆ ಕೋಟಾ ಮಹಾಜಗತ್ತು ಎಂಬ ಬೆರಗಿನ ಹೆಸರು. ಸಾಧು ಸನ್ಯಾಸಿಗಳನ್ನು ಲೆಕ್ಕವಿಡದ ಇಂಥ ಊರಿಗೆ ಒಮ್ಮೆ ಶೃಂಗೇರಿಯ ಸ್ವಾಮಿಗಳು ಬರುವವರಿದ್ದರು. ಅವರ ಕಾಲಿಗೆ ಬೀಳುವುದನ್ನು ತಪ್ಪಿಸುವುದು ಹೇಗೆ? ಕೊನೆಗೂ ಊರವರಿಗೊಂದು ಉಪಾಯ ಹೊಳೆಯಿತು. ಸ್ವಾಮಿಗಳು ತಲುಪುವ ಹೊತ್ತಿಗೆ ಊರವರೆಲ್ಲ ಹೋಗಿ ಊರ ಹೊಳೆಯ ನೀರಲ್ಲಿ ನಿಂತುಕೊಂಡು ಬಿಟ್ಟರು. ಹಾಗೆ ನೀರಲ್ಲಿದ್ದುಕೊಂಡೇ ಬರಬೇಕು ಬರಬೇಕು ಎಂದು ಸ್ವಾಮಿಗಳನ್ನು ಸ್ವಾಗತಿಸಿದರಂತೆ. ಇಂಥ ವಿಶೇಷವಾದ ಊರಿನ ಒಂದು ಮನೆತನದವರ ಹೆಸರು ಕಾರಂತ. ಒಂದು ಕಾಲದಲ್ಲಿ ಬಹು ಸ್ಥಿತಿವಂತ ಸಂಸಾರ. ಈ ಕಾರಂತ ಮನೆತನದ ಹಿರಿಯರೊಬ್ಬರಿಗೆ ರಸವಿದ್ಯೆಯಲ್ಲಿ ಆಸಕ್ತಿ ಹುಟ್ಟಿಕೊಂಡಿತು. ರಸವಿದ್ಯೆ ಎಂದರೆ ಯಾವುದೇ ಲೋಹವನ್ನು ಕರಗಿಸಿ ಚಿನ್ನವಾಗಿ ಪರಿವರ್ತಿಸುವ ಕೌಶಲ. ಈ ಕಲ್ಪನೆಗೆ ಮಾರು ಹೋಗಿ ಹಿಂದಿನ ಕಾಲದಲ್ಲಿ ಅನೇಕರು ತಮ್ಮ ಸಂಪತ್ತನ್ನೆಲ್ಲ ಕಳೆದುಕೊಂಡಿದ್ದರು. ತಾವು ಮಾಡುವ ಕೆಲಸ ತಪ್ಪು, ಕೆಟ್ಟದು ಎಂದು ಗೊತ್ತಿದ್ದರೂ ಅನೇಕರು ದುರಾಸೆ, ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲವೇ? ಹಾಗೆಯೇ ಕಾರಂತರ ಕುಟುಂಬದ ಯಜಮಾನರಿಗೂ
Sample complete. Ready to continue?